ಗುಡ್ ಮಾರ್ನಿಂಗ್. ನಾನು ಮತ್ತೆ ಇನ್ನೊಂದು ರೈಡಿಗೆ ರೆಡಿಯಾಗಿದ್ದೀನಿ. ಈಗ ನಾನು ಮನೆ ಮುನಿಯಾಲಲ್ಲಿದ್ದೀನಿ. ಇಲ್ಲಿಂದ ಬೆಂಗಳೂರಿಗೆ ಹೋಗ್ತಾಯಿದ್ದೀನಿ. ನಾನು ಲಾಸ್ಟ್ ರೈಡ್ ಮುಗಿಸ್ಕೊಂಡು ಮುನಿಯಾಲ್ಗೆ ಬಂದಿದ್ದೆ ಮನೆಗೆ. ಇಲ್ಲಿಂದ ಈಗ ವಾಪಸ್ಸು ಬೆಂಗಳೂರಿಗೆ ಹೋಗಿ ನಾಳೆ ಮತ್ತೆ ಆಫೀಸ್ಗೆ ಹೋಗೋದಿದೆ. ಟೈಮ್ ಸ್ವಲ್ಪ ಲೇಟ್ ಆಯಿತು, ತಿಂಡಿ ಎಲ್ಲ ತಿಂದೆ. ಇನ್ನೇನು ಹೊರಡೋ ಟೈಮಿಗೆ 9:45 ಆಗಿದೆ. 10 ಗಂಟೆಗೆ ಹೊರಡ್ತೀನಿ. ಇಲ್ಲಿ ಒಂದು ವಾರ 10 ದಿವಸದಿಂದ ಮಳೆ ತುಂಬ ಇದೆ. ಬೆಳಗ್ಗೆನೂ ಮಳೆ ಸುರಿತು, ಇವಾಗ ಒಂಚೂರು ಬಿಸಿಲಿದೆ. ನೋಡ್ತೀನಿ ಹೇಗಿರುತ್ತೋ ರೈಡು. ಟೈಮ್ ಆಗಿದೆ 10 ಗಂಟೆ 10 ನಿಮಿಷ. ನನ್ನ ಪ್ರಯಾಣ ಶುರು ಆಯಿತು. ಯಾವ ರೂಟ್ ಹೋಗೋಣ ಅಂತ ಸುಮಾರು ಯೋಚನೆ ಮಾಡಿ ಕೊನೆಗೆ ಜೈಪುರ ಬಾಳೆಹೊನ್ನೂರು ರೋಡ್ ಹೋಗೋಣ ಅಂತ. ತುಂಬ ದಿವಸ ಆಯಿತು ಹೋಗಿ. ಈ ಕಡೆ ಶಿರಾಡಿ ಮತ್ತು ಚಾರ್ಮುಡಿ ಸುಮಾರು ಸಾರಿ ಮಾಡಿಬಿಟ್ಟೆ. ಇವಾಗ ಈಗ ಒಂದು ವರ್ಷದಲ್ಲೇ 2-3 ಸಾರಿ ಆಗೋಯ್ತು. ಹಾಗಾಗಿ ಸರಿ ಆಗುಂಬೆ ಹತ್ತಿ ಅಲ್ಲಿಂದ ಮೇಲೆ ಹರಿಹರಪುರ, ಜೈಪುರ, ಬಾಳೆಹೊನ್ನೂರು, ಅಲ್ಲಿಂದ ಆಲ್ದೂರು, ಬೇಲೂರು, ಹಾಸನ, ಬೆಂಗಳೂರು. ನನ್ನ ಪ್ರಕಾರ 10 ಗಂಟೆ ಅಂದರೆ 7-7:30 8 ಆಗುತ್ತೆ ಮಿನಿಮಮ್. ಆಯಿತು, ನೋಡೋಣ ಹೆಂಗಿರುತ್ತೆ ಜರ್ನಿ. ಬಿಸಿಲು ಈಗಿದೆ, ಬೆಳಗ್ಗೆ ನೋಡಿದ್ರೆ ವಿಪರೀತ ಮಳೆ ಬಂತು. ಮತ್ತು ಸ್ವಲ್ಪ ಹೊತ್ತಾದ್ಮೇಲೆ ಏನಾಗುತ್ತೋ ಗೊತ್ತಿಲ್ಲ. ಚಲೋ ನೋಡೋಣ ಹೇಗಿರುತ್ತೆ. ಹರಿಹರಪುರ ಎಲ್ಲ ದಾಟ್ಕೊಂಡು ಮುಂದೆ ಹೋಗ್ತಾಯಿದ್ದೀನಿ. ಮಳೆ ಇನ್ನೂ ತುಂತುರು ಬರ್ತಾನೇ ಇದೆ. ಇದು ಒಳಗಡೆ ರೂಟ್. ಇದು ಹೋಗಿ ಜೈಪುರ ಕನೆಕ್ಟ್ ಆಗುತ್ತೆ. ಇದೇ ನಾರ್ವೆ. ಇವ್ರ ಹೆಸರು ನಾರ್ವೆ ಅಂತ. ನಾರ್ವೆ ಇದು ಜಯಪುರ ಮತ್ತು ಕೊಪ್ಪ ರೋಡು ಮಧ್ಯೆ ಬರುತ್ತೆ. ಇದು ಜಯಪುರ. ಇದು ಇವ್ರ ಹೆಸರು ಜಯಪುರ ಅಂತ. ಇಲ್ಲಿ ಡಿವಿಯೇಷನ್ ಏನಂದರೆ, ಒಂದು ಶೃಂಗೇರಿ ಕಡೆ ಹೋಗುತ್ತೆ, ಇನ್ನೊಂದು ಕೊಪ್ಪಗೆ ಹೋಗುತ್ತೆ. ಬಾಳೆಹೊನ್ನೂರು ಕಡೆಯಿಂದ ಬಂದರೆ 2 ಡಿವಿಯೇಷನ್. ಈ ಒಂದು ಜಯಪುರಕ್ಕೆ ನಾನು ಮೊದಲನೇ ಬಾರಿಗೆ ಬಂದಿದ್ದು 2001-2 ಇರಬೇಕು. ನನ್ನ ಫ್ರೆಂಡು ದಶರಥ್ ಅಂತ ಬೀದರ್, ಅವ್ರ ತಮ್ಮ ದಿಗಂಬರ್ ಅಂತ ಇಲ್ಲಿ ಈ ಜೈಪುರದಿಂದ ಇಲ್ಲಿ ಒಳಗಡೆ ಎಲ್ಲೋ 2-3 ಬೆಟ್ಟ ಕಾಡು ಮಧ್ಯೆ ಒಂದು ಸ್ಕೂಲು. ಊರ ಹೆಸರು ಹುಲಿಗರಡಿ ಮನೆ ಅಂತ. ಒಂದೇ ಒಂದು ಮನೆ, ಭಟ್ರ ಮನೆ ಇತ್ತು, ಅಲ್ಲಿ ಸ್ಕೂಲು. ನಾನು ಅವನು ಬೀದರಿಂದ ಬಂದಾಗ ಅಲ್ಲಿಗೆ ಹೋಗಿದ್ವಿ. ಭಯಾನಕ ಕಾಡು ಮಧ್ಯೆ ಒಂದು ಸ್ಕೂಲ್ ಪಕ್ಕದಲ್ಲಿ ಒಂದು ಮನೆ. ಇದೇ ಬಸ್ ಸ್ಟ್ಯಾಂಡಲ್ಲಿ ನಾವು ಇಳಿದಿದ್ದು. ಇವಾಗೆಲ್ಲ ಸ್ವಲ್ಪ ಮಾಡಿಫೈ ಆಗಿದೆ. ಆ ಥರ ಒಂದು ನೆನಪು ಈ ಊರದ್ದು. ಆವಾಗ ತುಂಬ ರೋಡೆಲ್ಲ ಇಷ್ಟು ಚೆನ್ನಾಗಿರಲೇ ಇಲ್ಲ. ಆ ಥರ ಇಲ್ಲೆಲ್ಲೋ ಈ ಕಡೆನ ಎಲ್ಲೋ ಇತ್ತು ಬರುತ್ತೆ ಅದು ಹುಲಿಗರಡಿ. ಚೆನ್ನಾಗಿತ್ತು, ಅದು ಒಂಥರ ಎಕ್ಸ್ಪೀರಿಯನ್ಸು. ಮನೆಯಿಂದ ಹೊರಟು ಒಂದು 80-85 ಕಿಲೋಮೀಟ್ರ್ ಬಂದಿದ್ದೀನಿ. ಇಷ್ಟೊತ್ತು ಮಳೆ ಇತ್ತು, ಇವಾಗ ಸ್ವಲ್ಪ ಬಿಸಿಲಿದೆ. ಹಂಗಾಗಿ ಜರ್ಕಿನ್ ತೆಗೆದೆ, ರೈನ್ ಜಾಕೆಟ್. ಬಿಸಿಲು ಮತ್ತು ಒಂಥರ ಸೆಕೆ. ಇಲ್ಲಿಂದ ಮುಂದೆ ಬಾಳೆಹೊನ್ನೂರಿಂದ ಆಲ್ದೂರು, ಬೇಲೂರಿಗೆ ಹೋಗೋವರೆಗೂ ಸ್ಪೀಡ್ ಅಷ್ಟೇ, ಏನು ಮಾಡೋಕ್ಕಾಗಲ್ಲ. ವೆದರು ಚೆನ್ನಾಗಿದೆ, ಮಳೆ ಇದೆ, ಓಕೆ. ಟೀ ಎಸ್ಟೇಟ್ ಸಿಕ್ತು, ಹಾಗಾಗಿ ಸ್ಟಾಪ್ ಮಾಡಿದೆ ಇಲ್ಲಿ. ನಾನೀಗ ಬಾಳೆಹೊನ್ನೂರಿಗೆ ಬಂದೆ. ಇದು ಮನೆಯಿಂದ ಎಕ್ಸಾಕ್ಟ್ಲಿ 100 ಕಿಲೋಮೀಟ್ರ್ ಆಗುತ್ತೆ. ಟೈಮ್ ಆಗಿದೆ 1 ಗಂಟೆ, ಅಂದರೆ 10 ಕಾಲು 11 12 2:15 ಗಂಟೆ ಆಯಿತು. ಮಳೆ ಇತ್ತು, ಆಮೇಲೆ ರೋಡ್ ಬೇರೆ ಚೆನ್ನಾಗಿಲ್ವಲ್ಲ, ಇಷ್ಟು ಬೇಕೇ ಬೇಕು ಟೈಮು. ಇಲ್ಲಿ ವಿಪರೀತ ಬಿಸಿಲು.
ಇದೊಂಥರ ಮಲೆನಾಡು ವಿಚಿತ್ರಪ್ಪ. ಮಳೆ ಅಂದರೆ ಭಯಂಕರ ಮಳೆ ಬರುತ್ತೆ, ಆಮೇಲೆ ಒಂದು ಸ್ವಲ್ಪ ಬಿಸಿಲು ಬಂದುಬಿಟ್ರೆ ಒಂಥರ ಇರಿಟೇಷನ್ ಬಿಸಿಲು. ತುಂಬ ತುಂಬ ಸೆಕೆ ಇದೆ. ಆ ಕಡೆ ಎದುರಿಗೆ ನೋಡಿದ್ರೆ ಮೋಡ ಇದೆ, ನಾನು ಆ ಕಡೆನೇ ಹೋಗಬೇಕು. ಅಲ್ಲಿ ಮಳೆ ಹಿಡಿಯುತ್ತೆ ಹೆಂಗು. 66ನೇ ಗಣೇಶೋತ್ಸವಕ್ಕೆ ಸರ್ವರಿಗೂ ಸುಸ್ವಾಗತ. ವಿದ್ಯಾಗಣಪತಿ ಸೇವಾ ಸಮಿತಿ, ಬಾಳೆಹೊನ್ನೂರು. ಇದು ಮುಂದೆ ಬ್ರಿಡ್ಜ್ ಬರುತ್ತೆ ಇವಾಗ, ಅದು ಭದ್ರಾ ನದಿ. ಭದ್ರಾ ನದಿ ಎಲ್ಲಿ ಹುಟ್ಟುತ್ತೆ ಅಂದರೆ ಕುದುರೆಮುಖದಲ್ಲಿ ಹುಟ್ಟುತ್ತೆ. ತುಂಗ, ಭದ್ರಾ, ನೇತ್ರಾವತಿ 3 ನದಿಗಳು ಹುಟ್ಟುತ್ತೆ, ಗಂಗಾ ಮೂಲ ಅಂತ. ಅಲ್ಲಿಂದ ಇದು ಹೊರನಾಡೆಲ್ಲ ಹರ್ಕೊಂಡು ಇವಾಗ ಬಾಳೆಹೊನ್ನೂರಿಗೆ ಬಂದಿದೆ. ಆ ಕಡೆ ಸೈಡಲ್ಲಿ ಹೊಸ ಬ್ರಿಡ್ಜ್ ಒಂದು ರೆಡಿ ಆಗ್ತಾಯಿದೆ. ಮತ್ತು ಕ್ಲೈಮೇಟ್ ಚೇಂಜ್ ಆಗೋಯ್ತು, ಮೋಡ ಆಗೋಯ್ತು. ಇಷ್ಟೊತ್ತು ಫುಲ್ ಬಿಸಿಲಿತ್ತು, ಇವಾಗ ಮಳೆ ಬರೋ ಥರ ಆಗಿದೆ. ಈ ಕಡೆ ಎಲ್ಲ ಮೋಡ ಇದೆ, ಈ ಕಡೆ ಬಹುಶಃ ಮಳೆ ಬರುತ್ತೆ. ಇದು ಆಲ್ದೂರು ಘಟ್ಟ. ಇದು ಶೃಂಗೇರಿಯಿಂದ ಚಿಕ್ಕಮಂಗ್ಳೂರು ಹೋಗ್ಬೇಕಾದ್ರೆ ಇದೊಂದು ಘಾಟ್ ಬರುತ್ತೆ. ಒಂದು 6-7 ಕಿಲೋಮೀಟ್ರ್ ಇರಬೇಕು, ಅಂತ ಜಾಸ್ತಿ ಏನಿಲ್ಲ, ಆದರೂ ಒಳ್ಳೆ ಕರುಗಳಿದ್ದಾವೆ. ಸದ್ಯ ಮತ್ತೆ ಬಿಸಿಲು ಬಂತು. ನಾನು ಮೋಡ ಹಾಕಿದ್ದು ನೋಡಿ ಅಲ್ಲಿ ಮಳೆ ಹಿಡ್ಕೊಂಬಿಡುತ್ತೆ ಅಂದ್ಕೊಂಡಿದ್ದೆ, ಪರವಾಗಿಲ್ಲ. ಇದು ಒಂಥರ ಚಿಕ್ಕ ಘಾಟ್, ಇದು ಚೆನ್ನಾಗಿದೆ ಒಂಥರ. ಇಲ್ಲಿಯೂ ಸೈಕ್ಲಿಂಗ್ ಮಾಡಿದ್ದೆ ನಾನು, ಈ ಘಾಟಲ್ಲಿ ಕೂಡ ಸೈಕಲ್ ಓಡಿಸಿದ್ದೆ. ಇದು ಆಲ್ದೂರು. ಇದು ಇಲ್ಲಿ ಮತ್ತೆ ಡಿವಿಯೇಷನ್ ಲೆಫ್ಟಿಗೆ ಹೋದರೆ ಚಿಕ್ಕಮಗಳೂರು. ಇಲ್ಲಿಂದ ಒಂದು 20-25 ಕಿಲೋಮೀಟ್ರ್ ಇರಬೇಕು. ನಾನಿವಾಗ ಸ್ಟ್ರೈಟ್ ಹೋಗ್ತೀನಿ. ಇಲ್ಲಿಂದ ಮುಂದೆ ಇದು ನನಗೆ ಬೇಲೂರು ಕನೆಕ್ಟ್ ಮಾಡುತ್ತೆ, ಒಳಗಡೆ ರೂಟು. ಸ್ವಲ್ಪ ಹಾಳಾಗಿದೆ, ಒಂದು 8-10 ಕಿಲೋಮೀಟ್ರ್ ಹಾಳಾಗಿತ್ತು ಆವಾಗ. ಇವಾಗ ಇನ್ನೂ ಜಾಸ್ತಿ ಹಾಳಾಗಿರ್ಬೋದು. ನಾನು ಈ ಕಡೆ ಬಂದು ಆಯಿತು ಒಂದು ವರ್ಷದ ಮೇಲೆ ಆಯಿತು. ಈ ನಡುವೆ ಸ್ವಲ್ಪ ಶಿರಾಡಿ ಘಾಟ ಜಾಸ್ತಿ ಹೋಗ್ತಾಯಿದ್ವಿ. ಆಲ್ದೂರು ಒಳಗಡೆ ರೂಟು ಹೊರಟಿದ್ದೀನಿ. ಇಲ್ಲೆಲ್ಲ ಹೋದ ಸಾರಿ ಬಂದಾಗ ತುಂಬ ಕೆಟ್ಟೋಗಿತ್ತು, ಈಗ ಒಂಚೂರು ರೋಡ್ ಮಾಡಿದ್ದಾರೆ. ಈ ಲೆಕ್ಕದಲ್ಲಿ ಮೊದಲಿನಷ್ಟೇನು ಕೆಟ್ಟದಾಗಿಲ್ಲ ಅಂದ್ಕೊಳ್ತೀನಿ. ಇಲ್ಲೆಲ್ಲ ನೀರು ನಿಲ್ತಾಯಿತ್ತು, ಇಲ್ಲೆಲ್ಲ ಫುಲ್ಲು ಮೊಳಕಾಲ್ವರೆಗೂ ಗುಂಡಿಗಳಿದ್ವು. ಈಗ ನೋಡಿದ್ರೆ ಒಳ್ಳೆ ಟಾರ್ ರೋಡ್ ಆಗಿಬಿಟ್ಟಿದೆ ಈಗ. ಇದು ಹೋಗಿ ಬೇಲೂರು ಕನೆಕ್ಟ್ ಆಗುತ್ತೆ. ಬೇಲೂರು ಇನ್ನೂ 29 ಕಿಲೋಮೀಟ್ರ್ ಇತ್ತು ಅಲ್ಲಿ. ಸೊ ಈ 29 ಕಿಲೋಮೀಟರ್ ಇನ್ನೂ ನಿಧಾನಕ್ಕೆ ಹೋಗಬೇಕಾಗತ್ತೆ. ಅಯ್ಯೋ, ಇಷ್ಟೊತ್ತು ರೋಡನ್ನು ಹೊಗಳದೆ ಇವಾಗ ನೋಡಿದ್ರೆ ಮುಗಿದೇ ಹೋಯ್ತು. ಬರೀ ಒಂದು 4-5 ಕಿಲೋಮೀಟ್ರ್ ಮಾಡಿದ್ರ ಅಂತ. 4-5 ಇರಲಿಲ್ಲ, ಒಂದು 3 ಕಿಲೋಮೀಟ್ರ್ ಇತ್ತೇನಪ್ಪ. ಓಹೋ ಹಿಂಗೆ ಇತ್ತು ಮೊದಲು. ಈಗ ನಾನು ರೋಡ್ ತೋರಿಸಿದ್ನಲ್ಲ, ಆ ರೋಡು ಇದೇ ಥರ ಇತ್ತು. ಚಲೋ ಹಿಂಗೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬಿಡ್ತೀನಿ ಅಷ್ಟೇ. ಆ ಟ್ರಾಫಿಕಲ್ಲಿ ಅಲ್ಲಿ ಗುದ್ದಾಡೋ ಬದಲಾಗಿ ಈ ರೋಡ ಇನ್ನೂ ಚೆಂದ. ನಾನೀಗ ಆಲ್ದೂರು ಮತ್ತು ಬೇಲೂರು ಮಧ್ಯೆ ಒಂದು ರೋಡ್ ಹೋಗುತ್ತೆ, ಹಳ್ಳಿ ದಾರಿಯಲ್ಲಿ ಹೋಗುತ್ತೆ. ಆ ರೋಡಲ್ಲಿ ಇದ್ದೀನಿ. ಸುಮ್ಮನೆ ಒಂದು ಬ್ರೇಕ್ ತಗೊಂಡೆ, ಯಾಕಂದರೆ ಆಲ್ಮೋಸ್ಟ್ ಜೈಪುರ ನಿಲ್ಲಿಸ್ದವನು ಇಲ್ಲೇ ತಗೋತಾ ಇರೋದು. ರೋಡ್ ಚೆನ್ನಾಗಿಲ್ಲ, ಅಪ್ ಟು ಬೇಲೂರಿಗೆ ಹೋಗೋವರೆಗೂ ಹಾಗೆ ಇದೆ. ಹಾಗೆ ಒಂದು ಸುಮ್ಮನೆ ಒಂದು ಚಿಕ್ಕ ಬ್ರೇಕ್ ಕೊಟ್ಟೆ. ಹಳ್ಳಿ ದಾರಿ ಚೆನ್ನಾಗಿದೆ ಹಾಗಾಗಿ. ಈ ಊರ ಹೆಸರು ಸಿಂಗಾಪುರ ಅಂತ. ಒಂಥರ ವಿಚಿತ್ರವಾಗಿದೆ ಹೆಸರು. ಅಲ್ಲಿ ನಾರ್ವೆ, ಇಲ್ಲಿ ಸಿಂಗಾಪುರ್ ನಾರ್ವೆ ಎಲ್ಲ ಮುಗಿಸ್ಕೊಂಡು ಬೆಂಗಳೂರು ಕಡೆ ಪ್ರಯಾಣ ಬೆಳೆಸ್ತಾ ಇದ್ದೀನಿ. ಇನ್ನು ಬೇಲೂರು 15 ಕಿಲೋಮೀಟ್ರ್ ಇದೆ. ಟೈಮ್ ಆಗಿದೆ 2:55. 3 ಅಂದರೆ ಅಲ್ಲಿಂದ 4, 7, 7:30, 8, ಮಿನಿಮಮ್ 8 ಗಂಟೆ.
ಬೇಲೂರು ಬಂದೆ. ಬೇಲೂರು ಬಿಸಿಲು ಮತ್ತೆ ಶುರು ಆಯಿತು. ಒಂಥರ ವಿಚಿತ್ರ. ಇಲ್ಲಿ ಮಧ್ಯಾಹ್ನ ಹೊತ್ತು ಟ್ರಾಫಿಕ್ ಪರವಾಗಿಲ್ಲ. ಇವಾಗ ಕೆಲವೊಂದು ಸಾರಿ ವೀಕೆಂಡ್ ಎಲ್ಲ ಬಂದುಬಿಟ್ರೆ ಫುಲ್ಲು ಜಾಮ್ ಇರುತ್ತೆ. ಏನೋ ನಡೀತಾ ಇದೆ ಇಲ್ಲಿ ಪ್ರೋಗ್ರಾಮು. ಬೇಲೂರು ಚೆನ್ನಕೇಶವ ತುಂಬ ಪ್ರಸಿದ್ಧಿ. ಹಾಗೆ ಹೆರಿಟೇಜ್ ಸೆಂಟ್ರ್ ಅದು. ಯಾವುದೋ ಜೋರಿದ್ದಂಗಿದೆ, ಯಾವುದೋ ಗೇಮ್ಸ್ ಎಲ್ಲ ನಡೀತಾ ಇದೆ. ಟೈಮ್ ಆಗಿದೆ 3 ಗಂಟೆ. ಊಟ ಏನು ಬೇಡ ಅನ್ನಿಸ್ತಾ ಇದೆಪ್ಪ. ಈ ಹೋಟ್ಲುಗಳು ಊಟ ನೆನೆಸ್ಕೊಂಡ್ಬಿಟ್ರೆ ಬೇಜಾರು. ಏನಾಯ್ತು ಇಲ್ಲಿ ಮಾಡಿಕೊಂಡು ಆಮೇಲೆ ಹೋಗ್ತೀನಿ. ಬೇಲೂರು ದಾಟಿ ಒಂದು 2 ಕಿಲೋಮೀಟ್ರ್ ಬಂದರೆ ಸಾಕು ಲೆಫ್ಟ್ ಸೈಡಿಗೆ, ಅಂದರೆ ಹಾಸನ್ಗೆ ಹೋಗೋ ಟೈಮಲ್ಲಿ ಲೆಫ್ಟ್ ಸೈಡಿಗೆ. ಸೊ ಇದು ಸಾಗರ್ ಕಾಫಿ ಸೆಂಟ್ರ್ ಅಂತ, ತುಂಬ ಚೆನ್ನಾಗಿದೆ. ಇಲ್ಲಿ 2 ಗಂಟೆ ಮೇಲೆ ಪಫ್ಸು ಚೆನ್ನಾಗಿ ಸಿಗುತ್ತೆ. ಆಮೇಲೆ ಟೀ ತುಂಬ ಚೆನ್ನಾಗಿರುತ್ತೆ. ನಾವು ಯಾವಾಗ ಕೇಳ್ತೀವಿ, ಯಾರು ಬರ್ತಾರೋ ಅವ್ರಿಗೆ ಫ್ರೆಶ್ ಮಾಡಿಕೊಡ್ತಾರೆ ಅವರು. ಇಲ್ಲಿ ಒಳ್ಳೆ ಪಫ್ಸ್ ತಿಂದೆ ಫ್ರೆಶ್ಶು. ಆಮೇಲೆ ಒಳ್ಳೆ ಟೀ ಕುಡಿದೆ. ಅದೇ ಇವಾಗ ಲಂಚು. ಇನ್ನೇನು ಇಲ್ಲ, ಮನೆಗೆ ಹೋಗಿ ಅಡುಗೆ ಮಾಡಿ ಫಸ್ಟ್ ಕ್ಲಾಸ್ ಊಟ ಮಾಡೋಣ. ಇಲ್ಲಿಂದ ಇನ್ನು ಬೆಂಗಳೂರು 210 ಕಿಲೋಮೀಟ್ರ್ ಇದೆ. 210 ಅಂದರೆ 4 ಅವರ್ಸ್ ಬೇಕು. ಟೈಮ್ ಆಗಿದೆ 3:45. 4 ಹಿಡ್ಕೊಂಡ್ರೆ 8, 7:45 ಆಗುತ್ತೆ. 7:45, 8 ಗಂಟೆ ಆಗುತ್ತೆ. ಹಾಸನ ಬಂತು. ಮೋಡ ಆಗಿದೆ ನೋಡಿ, ಬಿಸಿಲಿಲ್ಲ. ಬೇಲೂರು ಆದಮೇಲೆ ಫುಲ್ಲು ಮೋಡನೇ ಇತ್ತು. ಈ ಹಾಸನ ಮೊದಲೆಲ್ಲ ಊರೊಳಗಡೆ ಅಥವಾ ಆ ಕಡೆ ಸಕಲೇಶ್ವರ ಹೈವೇಯಿಂದ ಹೋಗ್ತಾ ಇದ್ದೆ. ಈ ನಡುವೆ ಇತ್ತೀಚೆಗೆ ಈ ರಿಂಗ್ ರೋಡ್ ಆಗಿದೆ. ಇದು ಅಲ್ಲಿ ಹಾಸನ ಶೋ ಆದ ತಕ್ಷಣ ರೈಟಿಗೆ ಒಳಗೆ ತಗೊಂಡ್ರೆ ರಿಂಗ್ ರೋಡ್ ಇಲ್ಲಿ ಬೇಲೂರು ರೋಡಿಗೆ ತಂದು ಬಿಡುತ್ತೆ. ಒಂದು ಸಮಸ್ಯೆ ಏನಂದರೆ ತುಂಬ ಹಂಪ್ಸ್ ಇದ್ದಾವೆ. ಅದಕ್ಕೆ ಬಿಟ್ಟರೆ ಓಕೆ, 1-2 ಸಿಗ್ನಲ್ ಸಿಗುತ್ತೆ. ಅದು ಬಿಟ್ಟರೆ ಬರೀ ಹಂಪ್ಸ್ಗಳು. ಟೈಮು 4:15. ನಾನೀಗ ಬೆಂಗಳೂರು ಮಂಗಳೂರು ಹೈವೇಗೆ ಟಚ್ ಆದೆ ಇವಾಗ. ಸೊ ಇನ್ಮೇಲೆ ಇಲ್ಲಿಂದ ಬೆಂಗಳೂರು ಮಂಗಳೂರು ಹೈವೇ. ಇದು ಹಾಸನ ಹತ್ರ ಇಲ್ಲಿ ಕೆಲಸ ನಡೀತಾ ಇದೆ. ಹಂಗಾಗ್ಬಿಟ್ಟು ಸ್ವಲ್ಪ ರೋಡು ಚಿಕ್ಕದಾಗ್ಬಿಟ್ಟಿದೆ. ಆಮೇಲೆ ಲೋಕಲವರು ಆ ಕಡೆಯಿಂದ ಅಪೋಸಿಟ್ ಸೈಡಲ್ಲಿ ಬರ್ತಾರೆ. ಇನ್ಮೇಲೆ ಏನಿದ್ರು ಪ್ರಯಾಣ ಸ್ವಲ್ಪ ಬೇಗ ಆಗ್ಬಿಡುತ್ತೆ. ಇವತ್ತು ವಿಂಡು ಸಿಕ್ಕಾಪಟ್ಟೆ ಇದೆ. ಗಾಡಿ ಹಿಂಗೆ ತಳ್ತಾ ಇದೆ ಅಂದರೆ ಇಷ್ಟೊತ್ತಿರಲಿಲ್ಲ. ಈ ಹಾಸನ ಹೈವೇಗೆ ಎಂಟ್ರ್ ಆಗ್ತಾ ಇದ್ದಂಗೆ ಸಿಕ್ಕಾಪಟ್ಟೆ ಗಾಳಿ ಇದೆ. ಅದು ನಾನು ಹೊಸದಾಗಿ ವೈರ್ಲೆಸ್ ಬ್ಲೂಟೂತ್ ಇನ್ಸ್ಟಾಲ್ ಮಾಡಿದ್ದೀನಿ ಹೆಲ್ಮೆಟ್ಗೆ. ಅದೊಂಥರ ಕಂಪ್ನಿ ಚೆನ್ನಾಗಿದೆ. ಹಾಡು ಕೇಳಿಕೊಂಡು ಡ್ರೈವ್ ಮಾಡ್ಬೋದು. ಸೊ ಇಷ್ಟೊತ್ತು ಹಾಡು ಚೆನ್ನಾಗಿ ಕೇಳಿ ಬರ್ತಾಯಿತ್ತು. ಇವಾಗ ಈ ವಿಂಡ್ಗೆ ಏನೇನೋ ಕೇಳಿಸ್ತಾ ಇಲ್ಲ, ಅಂದರೆ ಅಷ್ಟು ಗಾಳಿ ಇದೆ ಇಲ್ಲಿ. ಮತ್ತು ಬಿಸಿಲು ಬಂತು, ಮೋಡ ಇಲ್ಲ ಇವಾಗ. ಬಹುಶಃ ಬೆಂಗಳೂರುವರೆಗೂ ಹಿಂಗೆ ಇರ್ಬೋದೇನೋ ಅಂದ್ಕೊಂಡಿದ್ದೀನಿ. ಆದರೆ ಸಡನ್ನಾಗಿ ಯಾವಾಗ ಕ್ಲೈಮೇಟ್ ಚೇಂಜ್ ಆಗುತ್ತೆ ಗೊತ್ತಿಲ್ಲ.
ಎದುರಿಗೆ ನೋಡಿ ಹೆಂಗಿದೆ ಮೋಡ, ಒಬ್ಬರೇ ಭಯಂಕರವಾಗಿದೆ. ಮಳೆ ಏನಾದರೂ ಬರುತ್ತೋ ಏನಪ್ಪ. ಇನ್ನೇನು ಕುಣಿಗಲ್ ದಾಟ್ತಾ ಇದ್ದೀನಿ. ಕುಣಿಗಲ್ ಬೈಪಾಸ್ ಮುಗೀತು, ಇನ್ನೊಂದು ಅರ್ಧ ಕಿಲೋಮೀಟ್ರು. ಇಲ್ಲಿಂದ ಮನೆ ಇನ್ನು 60 ಕಿಲೋಮೀಟ್ರ್ ಇರಬೇಕು. 60 ಅಂದರೆ 1 ಅವರ್ ಬೇಕು. 6:30 ಆಗಿದೆ, 7:30. ಹೆಂಗೆ ಹೋಗಲಿ? ಮಾಗಡಿ ಮೇಲೆ ಹೋಗ್ಲಾ ಅಥವಾ ನೆಲಮಂಗಲ ಮೇಲೆ ಹೋಗ್ಲಾ ಯೋಚನೆ ಮಾಡ್ತಾಯಿದ್ದೀನಿ. ಮಾಗಡಿ ರೋಡ್ ಖಾಲಿ ಇರುತ್ತೆ, ಆದರೆ ಅಲ್ಲಿ ಏನಾಗಿದೆ, ಹೈವೇ ಕೆಲಸ ನಡೀತಾ ಇದೆ. ಸೊ ಹಂಗಾಗಿ ಹೋದ ಸರಿ ಹೋದಾಗ ತುಂಬ ಜಾಮ್ ಇತ್ತು. ಈ ಕಡೆ ಸಿಟಿಗೆ ಹೋದರೆ ಅದು ಜಾಮೆ. ನೋಡೋಣ, ಇವತ್ತು ರಿಸ್ಕ್ ತಗೋತೀನಿ, ಮಾಗಡಿ ಕಡೆನೇ ಹೋಗ್ತೀನಿ. ಯಾಕಂದರೆ ಸಿಟಿ ಕಡೆ ಮೋಡ ಎಲ್ಲ ಪೂರ್ತಿ ಸಿಟಿ ಕಡೆನೇ ಇದೆ. ಸೊ ಬೈ ಚಾನ್ಸ್ ಈ ಕಡೆ ಮಳೆ ಇಲ್ಲದೇ ಇದ್ದರೆ ಒಳ್ಳೆಯದಾಗತ್ತೆ. ಸೊ ಕುಣಿಗಲ್ಲು ಮುಗೀತು. ಇಲ್ಲಂತೂ ಭಯಂಕರ ಹಂಸ ಹಾಕ್ಬಿಟ್ಟಿದ್ದಾರಪ್ಪ. ಯಾವುದಕ್ಕೊಂದು ಜರ್ಕಿನ್ ಹಾಕೊಂಬಿಡ್ಲಾ ಅಂತ ಯೋಚನೆ ಮಾಡ್ತಾಯಿದ್ದೀನಿ. ಯಾಕಂದರೆ ರಪ್ಪ ಮಳೆ ಶುರು ಆಗಿಬಿಟ್ರೆ ಕಷ್ಟ. ಆಮೇಲೆ ನೋಡ್ತೀನಿ, ಅಲ್ಲಿ ಕ್ರಾಸ್ ಮಾಡಿದ ಮೇಲೆ ಹಾಕ್ಕೊಳ್ತೀನಿ. ಒಟ್ಟಿನಲ್ಲಿ ಮಳೆ ಬರುತ್ತೆ ಗ್ಯಾರಂಟಿ. ಮಾಗಡಿ ರೋಡ್ ತಗೊಂಡಿದ್ದೀನಿ. ಇಲ್ಲೊಂದು ಸ್ವಲ್ಪ ಮಳೆ ಬರೋ ಥರ ಇದೆ, ಹಂಗಾಗಿ ಮತ್ತೆ ಗೋಪ್ರೋಗೆ ರೆಡಿ ಮಾಡಿದೆ. ಇನ್ನು ಮಾಗಡಿ ಎಷ್ಟು ದೂರ ಇದೆ? ಇನ್ನೊಂದು 20 ಕಿಲೋಮೀಟ್ರ್ ಇರಬೇಕು. ಫುಲ್ಲು ಮೋಡ ಆಗ್ಬಿಟ್ಟಿದೆ. ಮೋಡ ಆಗಿದೆ, ಅಲ್ಲಲ್ಲಿ ಮಿಂಚ್ತಾ ಇದೆ. ಸುಮ್ಮನೆ ಯಾಕೆ ರಿಸ್ಕು ಬೇಡ ಅಂತ ಅದಕ್ಕೆ ಮತ್ತೆ ಗೋಪ್ರೋಗೆ ವಾಟರ್ ಪ್ರೂಫ್ ಥರ ಎಲ್ಲ ಜೆಲ್ ಅಂಟಿಸಿದ್ದೀನಿ. ಮಳೆ ಬಂತು ಅಂದರೆ ಭಯಾನಕ ಬರುತ್ತೆ, ವಿಪರೀತ ಇದೆ. ಸೊ ಮಾಗಡಿ ಬಂದೆ, ಟೈಮ್ 7 ಆಗಿದೆ. ಇಲ್ಲೇನೋ ಊರ ಹಬ್ಬ ಇದ್ದಂಗಿದೆ, ಎಲ್ಲ ಕಡೆ ಲೈಟ್ ಹಾಕಿದ್ದಾರೆ. ಫುಲ್ಲು ಅಲ್ಲಲ್ಲಿ ರೋಡು ಕನ್ಸ್ಟ್ರಕ್ಷನ್ ನಡೀತಾ ಇದೆ, ಹಂಗಾಗಿ ಸ್ಲೋ ಆಗಿ ಹೋಗ್ಬೇಕಾಗಿದೆ. ಊರ ಹಬ್ಬ ಇದೆಯೇನಪ್ಪ, ಅಥವಾ ಮಾಗಡಿದ ಏನಾದರೂ ಜಾತ್ರೆ ಇದೆಯೇನಪ್ಪ? ವಾರ್ಷಿಕೋತ್ಸವ ಇದೆ. ಓ, ಇಲ್ಲಿ ಈ ಸಿದ್ಧಿವಿನಾಯಕ ದೇವಸ್ಥಾನ, ಸಿದ್ಧಿವಿನಾಯಕ. ಯಾರಪ್ಪ, ಎಂತೆಂಥ ವಿಚಿತ್ರ ಜನ ಬರ್ತಾರೆ. ಯಾವುದೋ ಡಕೋಟ ಇಟ್ಕೊಂಡು ಹಂಗೆ ನುಗ್ತಾ ಇದ್ದಾನೆ. ಮಾಗಡಿ ದಾಟ್ಕೊಂಡು ಮುಂದೆ ಹೋಗ್ತಾಯಿದ್ದೀನಿ. ಏನಂದರೆ ಇಷ್ಟೊತ್ತು ಓಡಿಸಿದ್ದೇ ಒಂದು, ಇನ್ಮೇಲೆ ಓಡಿಸೋದೇ ಇನ್ನೊಂದು. ಈ 30 ಕಿಲೋಮೀಟ್ರ್ ಓಡಿಸೋದೇ ಒಂದು ದೊಡ್ಡ ಹಿಂಸೆ ಆಗ್ಬಿಡ್ತದೆ. ಯಾಕಂದರೆ ಅಲ್ಲಲ್ಲಿ ರೋಡ್ ನಡೀತಾ ಇದೆ, ಎಲ್ಲ ಧೂಳು. ಗ್ಲಾಸ್ ಹಾಕ್ಕೊಂಡು ಓಡಿಸ್ಲೇಬೇಕು. ಗ್ಲಾಸ್ ಹಾಕ್ಕೊಂಡ್ರೆ ಎಲ್ಲ ಎದುರಿಗೆ ಬರೋ ಲೈಟ್ ಎಲ್ಲ ಮಿಂಚಿಬಿಟ್ಟು ಕಣ್ಣು ಒಂಥರ ಆಗ್ಬಿಡ್ತದೆ. ಓಪನ್ ಮಾಡಿದ್ರೆ ಕಣ್ಣಲ್ಲೆಲ್ಲ ಧೂಳು ಹೋಗುತ್ತೆ, ಹುಳಗಳು ಬಡಿಯುತ್ತೆ. ಒಂಥರ ಚಾಲೆಂಜಿಂಗ್ ಇದು. ಈ ಒಂದು 30 ಕಿಲೋಮೀಟ್ರ್ ಮನೆಗೆ ಹೋಗೋವರೆಗೂ ಹಿಂಗೇ ಇದೆ ಇದು. ಮಧ್ಯೆ ಸ್ವಲ್ಪ ರೋಡ್ ಆಗಿದೆ, ಮತ್ತೆ ರೋಡು ಕನ್ಸ್ಟ್ರಕ್ಷನ್ನು. ಸೊ ಹಂಗಾಗಿ ತುಂಬ ನಿಧಾನಕ್ಕೆ ಹೋಗ್ಬೇಕಾಗತ್ತೆ. 7:15 ಆಯಿತು. ತಾವರೆಕೆರೆ ಬಂತು. ಯಾವುದೋ ಗಣೇಶ ಮೆರವಣಿಗೆ ನಡೀತಾ ಇದೆ. ಜೋರಾಗಿದೆ ಗಣೇಶ. ಇವತ್ತು ಎಷ್ಟನೇ ದಿವಸ? ಇವತ್ತು ಏನೋ ಚೆನ್ನಾಗಿದೆ. ಸೊ ಮಾಗಡಿ ರೋಡು ಕಷ್ಟಪಟ್ಕೊಂಡು ಆ ಧೂಳಲ್ಲಿ ಮಳೆಯಲ್ಲಿ ಅಪ್ಪ
ಸಾಕಾಗೋಯ್ತು. ಇನ್ನು 10 ಕಿಲೋಮೀಟ್ರ್ ಇದೆ ಮನೆ. ಮತ್ತೆ ಮಳೆ ಬರದೇ ಇದ್ದರೆ ಸಾಕು. ಸೊ ಫೈನಲಿ ಇನ್ನೇನು ಮನೆ ಬಂತು. 8:15 ಆಗಿದೆ. ಮಳೆ ಒಂದು ಸ್ವಲ್ಪ ಮಧ್ಯೆ ಮಳೆ ಹಿಡಿದಿತ್ತು, ಅದಕ್ಕೆ ಬಿಟ್ಟರೆ ಓಕೆ. ಆಮೇಲೆ ಮಾಗಡಿಯಿಂದ ಇಲ್ಲಿಗೆ ಬರೋದು ತುಂಬ ಸುಸ್ತಾಗೋಯ್ತು, ರೋಡ್ ಬೇರೆ ಚೆನ್ನಾಗಿರಲಿಲ್ಲ. ಈ ಒಂದು ರೈಡ್ ನಾನು ಮಾಡಿರೋದು ಏನಂದರೆ ಸುಮ್ಮನೆ ಅಷ್ಟೇ. ಗಾಡಿ ಮುನಿಯಾಲಲ್ಲಿತ್ತು. ನಾನು ಲಾಸ್ಟ್ ರೈಡು ಕಾಗಿನೆಲೆಯಿಂದ ಮುನಿಯಾಲ್ಗೆ ಹೋಗಿದ್ದೆ. ಸೊ ಹಂಗಾಗಿ ಅಲ್ಲಿಂದ ಗಾಡಿ ಬೇರೆ ತರಬೇಕಾಗಿತ್ತು ವಾಪಸ್ಸು. ಆಮೇಲೆ ಒಂದು ರೈಡ್ ಅಷ್ಟೇ, ಮತ್ತೇನಿಲ್ಲ. ಸೊ ಇದು ಮುನಿಯಾಲು ಬೆಂಗಳೂರು ಸುಮಾರು ಮಾಡಿದ್ದೀನಿ. ಸೊ ಹಂಗಾಗಿ ಏನಂಥ ವಿಶೇಷ ಏನಿಲ್ಲ ಇದು, ಅಷ್ಟೇ. ಸ್ವಲ್ಪ ಟೈಮ್ ಜಾಸ್ತಿ ನಡೀತು. ಆಮೇಲೆ ಇನ್ನೊಂದು ಏನಂದರೆ ಬೆಳಗ್ಗೆ ಬೇಗ ಬಿಟ್ಟರೆ ಬೇಗ ಬರ್ತೀವಿ, ಲೇಟ್ ಆಯಿತು ಅಂದರೆ ಲೇಟ್ ಆಗಿಬಿಡ್ತದೆ. ಸೊ ನಾನು ಮನೆ ಬಿಟ್ಟಿದ್ದೆ 10 ಕಾಲಾಗಿತ್ತು, ಹಂಗಾಗಿ ಲೇಟ್ ಆಯಿತು. ಸೊ ಇಲ್ಲಿಗೆ ಮುಗಿಸ್ತೀನಿ ನನ್ನ ಜರ್ನಿ. ಇನ್ನೇನು ಮನೆ ಬಂತು.